ಹ್ಯಾಂಗರಿಂಗ್ ಡೆಮಾನ್ಸ್ಟ್ರೇಷನ್ ಮಾಡಿದಂತೆ. ಇಲ್ಲಿ ತೋರಿಸ್ತಾ ಇದೀನಲ್ಲ, ಇದು ಹ್ಯಾಂಗರು ನೋಡಿ ಸರ್, ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆಲ್ಲ, ದಿಸ್ ಇಸ್ ಕಾಲ್ಡ್ ಆಸ್ ಅ ಕ್ರಿಸ್ಟಲ್ ಡೋರ್ ಹ್ಯಾಂಗರ್ ಅಂತ ಹೇಳ್ತೀವಿ. ಇದು ನೀವು ಕಾರಲ್ಲಿ ಹಾಕ್ಬೋದು, ಮನೆಯಲ್ಲಿ ಮೇನ್ ಡೋರಿಗೆ, ಬಿಸ್ನೆಸ್ ಪ್ಲೇಸಲ್ಲಿ ಎಲ್ಲ ಕಡೆ ಯೂಸ್ ಮಾಡ್ಬೋದು, ಕ್ಯಾರಿನೂ ಮಾಡ್ಬೋದು. ಸೊ ಇದನ್ನು ಹಾಕೋದ್ರಿಂದ ಏನಾಗುತ್ತೆ, ಪ್ರೊಟೆಕ್ಷನ್ ಬ್ಲ್ಯಾಕಿಂದ ಆ್ಯಂಡ್ ವೈಟಿಂದ ಪ್ಯೂರಿಫಿಕೇಶನ್. ಸೊ ಬ್ಲ್ಯಾಕ್ ಟರ್ಮಲ್ಲಿ ಸೆಲೆನೈಟ್ ಅಂತ ಕ್ರಿಸ್ಟಲ್ಸ್. ಇದನ್ನ ಈಗ ಡೆಮಾನ್ಸ್ಟ್ರೇಷನ್ ಮಾಡಿದಂತೆ. ಈಗ ವಿತೌಟ್ ಎನಿ ಕ್ರಿಸ್ಟಲ್ ನೀವು ಮುಟ್ಟಿಲ್ಲ. ಸೊ ಫಸ್ಟು ನಾನು ನಿಮ್ಮ ಬಾಡಿ ಬ್ಯಾಲೆನ್ಸ್ನ ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಎನರ್ಜಿ ಹಾಕ್ತೀನಿ ಸರ್, ಓಕೆನಾ? ಇನ್ ಕೌಂಟ್ ಆಫ್ 1 2 ಅಂತ ನೋಡಿ ಸರ್, ಎನರ್ಜಿ ಏನಾಗ್ತದೆ, ಬ್ಯಾಲೆನ್ಸ್ ಆಗ್ತದೆ, ಕರೆಕ್ಟಾ? ಸ್ವಲ್ಪ ಎನರ್ಜಿ ಇನ್ನೊಂದ್ಸಲ ಗಟ್ಟಿ ಇಟ್ಕೊತೀರಾ? ಇನ್ ಕೌಂಟ್ ಆಫ್ 1 2 ಅಂತ ನೋಡಿ ಸರ್, ಬಾಡಿ ಇಂಬ್ಯಾಲೆನ್ಸ್, ಕರೆಕ್ಟಾ? ಸರ್ ಇದನ್ನೀಗ ಇಟ್ಕೊಳ್ಳಿ, ಕೈಯಲ್ಲಿ ಒಂದ್ಸಲ ಮುಟ್ಟಿದ್ದೀರಾ, ಎಷ್ಟು ಸೆಕೆಂಡ್ ಮುಟ್ಟಿದ್ದೀರಾ? ಅಷ್ಟೇ, ಕರೆಕ್ಟಾ? ಜಸ್ಟ್ ಮುಟ್ಟಿದ್ದಾರೆ ಅಷ್ಟೇ, ಒಂದು 2 ಸೆಕೆಂಡ್ಸು. ಅಂತ ಕೌಂಟ್ ಆಫ್ 1 2 ಅಂತ ಇಷ್ಟು ಎನರ್ಜಿ ಅಲ್ಲಿ ಹೋಗ್ತಿತ್ತು ಮ್ಯಾಕ್ಸ್. ಹೇಗಿದೆ ಸರ್ ಎನರ್ಜಿ? ಫುಲ್ ಇದೆ ಎನರ್ಜಿ, ಟಾಪ್ ಆಫ್ ದ ವರ್ಲ್ಡ್. ಸೊ ಹೆಂಗೆ ಎನರ್ಜಿ ನಿಮಗೆ ಸಿಗ್ತಾ ಇದೆ ಅಂತಂದರೆ, ಯಾವಾಗ ಇದರಲ್ಲಿ ನಿಮಗೆ ಆ ಗ್ರೇಡ್ಸ್ ಏನು ಹೇಳ್ತೀವಿ, ಒಳ್ಳೆ ಸ್ಟಾರ್ ಕ್ವಾಲಿಟಿ ಅಥವಾ ಒರಿಜಿನಲ್ ಕ್ವಾಲಿಟಿ, ಅದು ನಮ್ಮ ಬಾಡಿ ಆರಾನ ಬೆಳೆಸುತ್ತೆ. ಸೊ ಯಾವುದೇ ಕೂಡ ಇದೇ ಥರ ಕೆಲವು ಬೇಡದಿರೋಂಥ ವಸ್ತು, ನೆಗೆಟಿವ್ ವಸ್ತುನು ಅಥವಾ ಪರ್ಸನ್ಸು ನಾವು ಹಿಂಗೆ ಮೀಟ್ ಮಾಡಿದಾಗ ಅಥವಾ ಮುಟ್ಟಿದಾಗ ಆ ಎನರ್ಜಿನ ನಮಗೆ ತೆಗೆದಾಕ್ತದೆ. ಸೊ ಹಾಗಾಗಿ ನಾವೇನು ಹೇಳ್ತೀವಿ, ಕ್ರಿಸ್ಟಲ್ಸ್ ಎಷ್ಟು ಯೂಸ್ ಮಾಡ್ತೀರಾ ಅಷ್ಟು ನಿಮಗೆ ಅನುಕೂಲ, ಎನರ್ಜಿ ವೈಸ್ ಆ್ಯಂಡ್ ಆಲ್ಸೋ ಗ್ರೋತ್ ವೈಸ್ ಪ್ಲಸ್ ಪ್ರೊಟೆಕ್ಷನ್. ಇದೀಗ ರೆಸ್ಟೋರೆಂಟ್ ಎದುರುಗಡೆ ನಾವು ಇಡ್ಬೋದು.